ಶಿವಸೇನೆ ರೀತಿಯಲ್ಲಿ ಇಬ್ಬಾಗವಾಗುತ್ತಾ ಎಡಿಎಂಕೆ? ಶಿವಸೇನೆಯಿಂದ ಹೊರಬಂದಿದ್ದ ಏಕನಾಥ್ ಶಿಂದೆ, ಹೆಚ್ಚು ಶಾಸಕರು ಇದ್ದ ಕಾರಣಕ್ಕೆ ಶಿಂದೆ ಪಾಲಾಗಿದ್ದ ಪಕ್ಷ ಥೇಟ್ ಅದೇ ಮಾದರಿಯಲ್ಲಿದೆ ಎಡಿಎಂಕೆಯ ಸ್ಥಿತಿ. 2/3 ಶಾಸಕರು ಬಂಡೆದ್ರೆ ಕಷ್ಟ. 47 ಶಾಸಕರ ಪೈಕಿ 40ಕ್ಕೂ ಹೆಚ್ಚು ಶಾಸಕರು ಸೇರುವ ಸಾಧ್ಯತೆ ಇದೆ. 40ಕ್ಕೂ ಹೆಚ್ಚು ಶಾಸಕರು ಕೈ ಕೊಟ್ರೆ ಎಡಿಎಂಕೆ ಛಿದ್ರವಾಗುತ್ತೆ. ಮನಸ್ಸು ಮಾಡಿದ್ರೆ ಪಳನಿಸ್ವಾಮಿ ಅವರೇ ಹೊರಬರಬಹುದು. ಶಿವಸೇನೆ ರೀತಿಯಲ್ಲಿಯೇ ಇಬ್ಬಾಗವಾಗುತ್ತಾ ಎಡಿಎಂಕೆ ಪಕ್ಷ? ಶಿವಸೇನೆಯಿಂದ ಹೊರಬಂದಿದ್ರು ಏಕನಾಥ್ ಶಿಂದೆ, ಹೆಚ್ಚು ಶಾಸಕರು ಇದ್ದ ಕಾರಣಕ್ಕೆ ಶಿಂದೆ ಪಾಲಾಗಿದ್ದ ಪಕ್ಷ ಥೇಟ್ ಅದೇ ಮಾದರಿಯಲ್ಲಿದೆ ಈಗ ಎಡಿಎಂಕೆಯ ಸ್ಥಿತಿ. 2/3 ಶಾಸಕರು ಬಂದ್ರೆ ಕಷ್ಟ. 47 ಶಾಸಕರ ಪೈಕಿ 40ಕ್ಕೂ ಹೆಚ್ಚು ಶಾಸಕರಿಗೆ ಅಸಮಾಧಾನ ಇದೆ. 40ಕ್ಕೂ ಹೆಚ್ಚು ಶಾಸಕರ ಕೈಕೋಟೆ ಈಗ ಎಡಿಎಂಕೆ ಛಿದ್ರ ಆಗುವ ಸಾಧ್ಯತೆ ಇದೆ. ಒಂದು ವೇಳೆ ಕೈ ಕೊಟ್ರೆ ಎಡಿಎಂಕೆ ಪಕ್ಷ ಛಿದ್ರವಾಗುವ ಸಾಧ್ಯತೆ ಇದೆ. ಪಕ್ಷವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಈಗ ಪಳನಿಸ್ವಾಮಿ ಅವರು ಕೂಡ ಸಜ್ಜಾಗಿದ್ದಾರೆ. ಶಿವಸೇನೆ ರೀತಿಯಲ್ಲಿ ಏನಾದರೂ ಇಬ್ಬಾಗವಾಗುತ್ತಾ? ಶಿವಸೇನೆಯಿಂದ ಹೊರಬಂದಿದ್ರು ಏಕನಾಥ್ ಶಿಂದೆ ಅವರು. ಮಹಾರಾಷ್ಟ್ರದ ಮಾಜಿ ಸಿಎಂ ಆಗಿದ್ದಂಥವರು. ಥೇಟ್ ಅದೇ ಮಾದರಿಯಲ್ಲಿ ಈಗ ಎಡಿಎಂಕೆ ಪರಿಸ್ಥಿತಿ ಕೂಡ ಇರುವಂಥದ್ದು. 2/3 ಶಾಸಕರು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆಯಾ? 47 ಶಾಸಕರ ಪೈಕಿ 40 ಶಾಸಕರು ಕೈ ಕೊಡ್ತಾರಾ? ಒಂದು ವೇಳೆ ಕೈ ಕೊಟ್ರೆ ಪಕ್ಷ ಛಿದ್ರವಾಗುತ್ತೆ. ಪಳನಿ ಸ್ವಾಮಿ ಅವರು ಮನಸ್ಸು ಮಾಡಿದ್ರೆ ಪಕ್ಷದಿಂದ ಹೊರಬರಬಹುದು ಅಥವಾ ತಮ್ಮ ವಶಕ್ಕೆ ಪಕ್ಷವನ್ನ ತೆಗೆದುಕೊಳ್ಳಬಹುದು. ಶಿವಸೇನೆ ರೀತಿಯಲ್ಲಿ ಮಹಾರಾಷ್ಟ್ರದಲ್ಲೂ ಕೂಡ ಆಗಿರುವಂತಹ ಪರಿಸ್ಥಿತಿ ಇಲ್ಲೂ ಈಗ ನಿರ್ಮಾಣ ಆಗುತ್ತಾ ಅಂತ. ಹೆಚ್ಚು ಶಾಸಕರು ಇದ್ದ ಕಾರಣಕ್ಕೆ ಶಿಂದೆ ಪಾಲಾಗಿತ್ತು ಪಕ್ಷ. ಥೇಟ್ ಅದೇ ಮಾದರಿಯಲ್ಲಿದೆ ಈಗ ಎಡಿಎಂಕೆಯ ಸ್ಥಿತಿ. 2/3 ಶಾಸಕರು ಹೊರಗಡೆ ಬಂದ್ರೆ ಕಷ್ಟ ಆಗುತ್ತೆ. 47 ಶಾಸಕರ ಪೈಕಿ 40ಕ್ಕೂ ಹೆಚ್ಚು ಶಾಸಕರಿಗೆ ಈಗ ಅಸಮಾಧಾನ ಇರುವಂಥದ್ದು. ಈ 40ಕ್ಕೂ ಹೆಚ್ಚು ಶಾಸಕರು ಏನಿದ್ದಾರಲ್ಲ ಅವರುಗಳು ಕೂಡ ಈಗ ವಿಜಯ್ ಅವರಿಗೆ ಬೆಂಬಲವನ್ನ ಸೂಚಿಸಿದ್ದಾರೆ.